तेरे नाम की जोत ने सारा हर लिया तमस मेरा नमो नमो शंकर भोलेनाथ ಗೈಸ್ ನೋಡಿ, ಇಂತಹ ದೋಣಿಗಳು ಇದೆ ಅಲ್ಲದೆ ಬೇರೆ ಬೇರೆ ದೊಡ್ಡ ದೊಡ್ಡ ಹಡಗುಗಳಲ್ಲಿ ಸಹ ಮೀನುಗಾರರು ಮೀನು ಹಿಡಿಲಿಕ್ಕೆ ಹೋಗ್ತಾರೆ. ಹಾಗೆ ಇಲ್ಲಿ ಮೀನು ಕೂಡ ಮಾರ್ತಾರೆ. ಇಲ್ಲಿದ್ದು ಮೀನಿಗೆ ಸಮುದ್ರದ ಮೀನು ಅಂತ ಹೇಳ್ತಾರೆ. ತುಂಬ ರುಚಿಯಾಗಿರುತ್ತೆ ಈ ಮೀನು. ನಮಗಂತೂ ಮೀನಂದರೆ ತುಂಬ ಇಷ್ಟ. ಮಂಗಳೂರಿನಲ್ಲಿ ಮೀನು ತುಂಬಾನೇ ಫೇಮಸ್. ಈ ಥರ ಮೀನೆಲ್ಲ ಹಿಡಿದು ಇಲ್ಲಿ ಸೇಲ್ ಮಾಡ್ತಾರೆ. ಚರ್ಮುರಿ ನೋಡಿ ಗಾಯ್ಸ್, ಬೀಚಿನಲ್ಲಿ ಚರ್ಮುರಿ ತಿನ್ನಲಿಕ್ಕೆ ಅಂತೂ ಸೂಪರ್ ಆಗ್ತದೆ. ಚಿಕ್ಕವರು ದೊಡ್ಡವರು ಅಂತ ಏಜ್ ಲಿಮಿಟ್ ಇಲ್ಲದೆ ನಾವು ಚರ್ಮುರಿ ಎಲ್ಲ ತಿಂತೇವೆ. ಹಾಗೆ ಕಾಯಿ ಮಾವಿನ ಹಣ್ಣೆಲ್ಲ ಅಲ್ಲಿ ಸಿಗ್ತದೆ, ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿರ್ತಾರೆ, ಅದು ಕೂಡ ಚೆಂದ ಆಗ್ತದೆ. ಮತ್ತು ನೋಡಿ, ಮಕ್ಕಳೆಲ್ಲ ಇಲ್ಲಿ ಆಟದ ಸಾಮಾನೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಅಂದರೆ ಈ ಮರಳಲ್ಲಿ ಆಟ ಆಡುವಂಥ ಆಟ ಸಾಮಾನೆಲ್ಲ ನೋಡಿ. ನನ್ನ ಮಗ ಅಂತೂ ಮನೆ ಮಾಡ್ತಾ ಇದ್ದಾನೆ. ಮಗ ಮಾತ್ರ ಅಲ್ಲ, ನನ್ನ ಅತ್ತೆ ಕೂಡ ಮನೆ ಕಟ್ತಾ ಇದ್ದಾರೆ ಹೊಯ್ಗೆಯಲ್ಲಿ. ಹಾಗೆಯೇ ಚಿಕ್ಕವರು ದೊಡ್ಡವರು ಅಂತ ನೋಡದೆ ಇಲ್ಲಿ ಎಲ್ಲ ವಯಸ್ಸಿನವರು ಬಂದು ಆಟ ಆಡ್ತಾ ಇರ್ತಾರೆ. ನೀರು ನೋಡಿದ ತಕ್ಷಣ ನಮಗೆ ಹಾಗೇನೆ ಅಲ್ಲ, ಒಂದು ಖುಷಿಯೇ ಬೇರೆ ಅಲ್ಲ. ನನ್ನ ಚಿಕ್ಕ ಮಗ ಅಂತೂ ಆಚೆ ಈಚೆ ನೋಡಿದ್ರಲ್ಲೇ ಮುಳುಗಿ ಹೋಗಿತ್ತ, ಏನಪ್ಪ ಇದು ಅಂತ. ನೀರನ್ನು ನೋಡಿ ಅವನಿಗೆ ತುಂಬ ಖುಷಿಯಾಗಿತ್ತು. ಅಂದರೆ ಅವನು ಫಸ್ಟ್ ಟೈಮ್ ಬೀಚ್ಗೆ ಬರೋದು, ನಾವು ಇಷ್ಟು ತನಕ ಕರ್ಕೊಂಡು ಬರಲಿಲ್ಲ. ಹಾಗಾಗಿ ನೋಡಿ ಗೈಸ್, ಅಲ್ಲಿ ಟ್ವಿಸ್ಟರ್ ಮಾಡ್ತಾ ಇದ್ದಾರೆ. ಪೊಟೆಟೊ ಟ್ವಿಸ್ಟರ್ ಅಂತ ಹೇಳೋದು. ಎಲ್ಲ ಮಕ್ಕಳಿಗೆ ಈ ಪೊಟೆಟೊ ಟ್ವಿಸ್ಟರ್ ಅಂದರೆ ತುಂಬ ಇಷ್ಟ. ಹಾಗೆ ನನ್ನ ಮಗನಿಗೆ ಸಹ ತುಂಬ ಇಷ್ಟ. ಅವನು ಸಹ ಬೈ ಮಾಡಿದ್ದ. ಒಂದು ಪೊಟೆಟೊ ಟ್ವಿಸ್ಟರ್ಗೆ 50 ರುಪೀಸ್ ಆಗ್ತದೆ. ನೋಡಿ ಯಾವ ಥರ ಇದೆ ಅಂತ. ತುಂಬ ಕಲರ್ಫುಲ್ ಆಗಿದೆ ಅಲ್ಲ, ರೆಡ್ ರೆಡ್ ಕಾಣ್ತದೆ. ಟೇಸ್ಟ್ ಕೂಡ ಚೆನ್ನಾಗಿದೆ, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಅದಲ್ಲದೆ ನಾವು ಚರ್ಮುರಿ ಸಹ ತಗೊಂಡಿದ್ವಿ. ಇದು ಬಾಯ್ಲ್ಡ್ ಎಗ್ ಚರ್ಮುರಿ, ತುಂಬ ಚೆನ್ನಾಗಿತ್ತು ಟೇಸ್ಟ್. ಅಲ್ಲೇ ಸೇಲ್ ಮಾಡೋದು ಅವರು, ಒಂದು ಸ್ಟಾಲ್ ಥರ ಮಾಡಿದ್ದಾರೆ. ಅಲ್ಲಿ ವೆಜ್ ಚರ್ಮುರಿ ಕೂಡ ಸಿಗ್ತದೆ, ಬಾಯ್ಲ್ಡ್ ಎಗ್ ಚರ್ಮುರಿ ಸಹ ಸಿಗ್ತದೆ. ಅದಲ್ಲದೆ ಬೇರೆಲ್ಲ ಈ ಥರದ್ದೆಲ್ಲ ಸ್ಟಾಲ್ಸ್ ಇತ್ತು, ಸೋಡಾ ಸರ್ಬತ್ತಿದ್ದು, ಐಸ್ ಕ್ರೀಮ್ ಇದೆಲ್ಲ. ನೋಡಿದ್ರಲ್ಲ ಗೈಸ್ ಹೇಗಿತ್ತು ಅಂತ ಸೋಮೇಶ್ವರ ಬೀಚ್. ಈಗ ಹೊಟ್ಟೆ ಎಲ್ಲ ಫುಲ್ ಆಗಿದೆ, ಕತ್ತಲೆ ಕೂಡ ಆಗಿದೆ. ಹಾಗಾಗಿ ನಾವು ಹೋಗ್ತಾ ಇದ್ದೇವೆ ಮನೆಗೆ. ಬಾಯ್ ಬಾಯ್.